ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಣೂರ್, ಗದಗದ ಪ್ರತಿನಿಧಿ. ಗತಕಾಲ ವೈಭವವನ್ನು ಸಾರುವಂಥ ಸಾಕಷ್ಟು ಅವಶೇಷಗಳು ಕೂಡ ಬಾವಿಯಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲೂ ಲಕ್ಕುಂಡಿ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಗ್ರಾಮ. ಇಲ್ಲಿ ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಬಾದಾಮಿ ಚಾಲುಕ್ಯರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಇಂತಹ ಸಾಕಷ್ಟು ಅರಸ ಮನೆತನಗಳು ಕೂಡ ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾವೆ. ಹೀಗಾಗಿ ಈ ಒಂದು ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ಇದು ಲಕ್ಕುಂಡಿ ಗ್ರಾಮ ಸಾಕಷ್ಟು ಸಂಪತ್ಭರಿತವಾಗಿತ್ತು. ಹೀಗಾಗಿ ಇಲ್ಲಿ ಕಲೆ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಇಲ್ಲಿ ಶಿಲೆಗಳಾಗಿರ್ಬೋದು, ಇಲ್ಲಿ ದೇವಸ್ಥಾನಗಳಾಗಿರ್ಬೋದು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದು, ಇಲ್ಲಿ ಸಿರಿ ಸಂಪತ್ತು ಕೂಡ ಇತ್ತು. ಹೀಗಾಗಿ ಈ ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ, 101 ಬಾವಿಗೆ ಹೆಸರುವಾಸಿ ಆಗಿತ್ತು. ಯಾಕಂದರೆ ಇಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿಯೂ ಕೂಡ ಅಪಾರ ಪ್ರಮಾಣದಲ್ಲಿ ದೇವಾಲಯಗಳ ಅಭಿವೃದ್ಧಿ ಸಹ ಆಗಿದ್ದು, ಅತ್ತಿಮಬ್ಬೆ ಕಾಲದಲ್ಲಿಯೂ ಕೂಡ ಇಲ್ಲಿ ದೇವಸ್ಥಾನಗಳು ಕೂಡ ಸಾಕಷ್ಟು ಜೀರ್ಣೋದ್ಧಾರಗಳಾಗಿದ್ದವು. ಹೀಗಾಗಿ ಲಕ್ಕುಂಡಿ ಗ್ರಾಮ ಸಹ ಸಾಕಷ್ಟು ಅಭಿವೃದ್ಧಿ ಪಥದಲ್ಲಿ ಕೂಡ ಇತ್ತು. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಸಹ ದೇವಸ್ಥಾನಗಳಾಗಿರ್ಬೋದು ಮತ್ತು ಬಾವಿಗಳು ಕೂಡ ಇದ್ದಾವೆ. ಆದರೆ ಇತ್ತೀಚೆಗೆ ಬರಬರ್ತೆ ಸಾಕಷ್ಟು ಇಲ್ಲಿ ದಾಳಿಗಳಾದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ದೇವಸ್ಥಾನಗಳು ಕೂಡ ಸಾಕಷ್ಟು ದೇವಸ್ಥಾನ ನಾಶವಾಗಿ ಹೋಗಿಬಿಡ್ತವೆ. ಹೀಗಾಗಿ ಆ ನಾಶವಾದಂಥ ದೇವಸ್ಥಾನಗಳ ಅವಶೇಷಗಳು ಈಗ ಬಾವಿಗಳಲ್ಲಿ, ಹೊಲದ ಗದ್ದೆಗಳಲ್ಲಿಯೂ ಕೂಡ ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲೂ ಇವತ್ತು ಸುರೇಶ್ ಅಬ್ಬಿಗೆರೆ ಅಂತಕ್ಕಂಥ ರೈತನ ಜಮೀನಲ್ಲಿರ್ತಕ್ಕಂಥ ಬಾವಿಯಲ್ಲಿಯೂ ಕೂಡ ಅಪರೂಪದ ಶಿಲೆಗಳು ಕೂಡ ಈಗ ಪತ್ತೆಯಾಗಿರುವಂಥದ್ದು. ದೇವಸ್ಥಾನದ ಒಂದು ಗೋಪುರ ಆಗಿರ್ಬೋದು, ಶಿವನ ಆಕಾರದಲ್ಲಿರ್ತಕ್ಕಂಥ ಒಂದು ಮೂರ್ತಿ ಆಗಿರ್ಬೋದು, ಜೊತೆಗೆ ಇಲ್ಲಿ ಸಾಕಷ್ಟು ಕಲಾಕೃತಿ ಹೊಂದಿರತಕ್ಕಂಥ ಶಿಲೆಗಳು ಕೂಡ ಪತ್ತೆಯಾಗಿದ್ದಾವೆ. ಇಂತಹ ಶಿಲೆಗಳು ಸಾಕಷ್ಟು ಅಪರೂಪದ ಶಿಲೆಗಳು ಕೂಡ ಇವು. ದೇವಸ್ಥಾನದ ಒಂದು ಪ್ರಾಚ್ಯ ಅವಶೇಷಗಳು ಸಹ ಇವು. ಯಾಕಂದರೆ ಇಲ್ಲಿ ಒಂದೊಂದು ಕೆತ್ತನೆ ಮಾಡಿದಂಥ ಇದು ಶಿಲೆಗಳಲ್ಲಿ ಕೆತ್ತನೆ ಮಾಡಿದಂಥ ಒಂದು ಚಿತ್ರಗಳನ್ನು ಕೂಡ ನೋಡಿದರೆ ಹಿಂದಿನ ಒಂದು ಗತಕಾಲದ ವೈಭವವನ್ನು ಇಲ್ಲಿ ತೋರಿಸ್ತವೆ. ಯಾಕಂದರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ದೇವಸ್ಥಾನಗಳು ಕೂಡ ಸಾಕಷ್ಟು ಸಮೃದ್ಧವಾಗಿದ್ದು, ಇಲ್ಲಿ ಸಿರಿ ಸಂಪತ್ತಿನಿಂದ ಕೂಡಿತ್ತು. ಅಷ್ಟೇ ಮಹತ್ವವನ್ನು ದೇವಾಲಯಗಳನ್ನು ಉಳಿಸುವಲ್ಲೂ ಬೆಳೆಸಲು ಕೂಡ ಸಾಕಷ್ಟು ಪ್ರಯತ್ನ ಕೂಡ ಇತ್ತು. ಅದೇ ರೀತಿ ದೇವಸ್ಥಾನಗಳನ್ನು ಕೂಡ ಅಭಿವೃದ್ಧಿಪಡಿಸ್ತಾ ಇದ್ರು. ಹಾಗೆ ನೋಡ್ತಾ ಹೋದರೆ ಈಗ ಇಲ್ಲಿ ಸುರೇಶ್ ಅಬ್ಬಿಗೆರೆ ಅವರ ಜಮೀನಿನಲ್ಲಿ ಕೂಡ ಸಿಕ್ಕಂತಹ ಸಾಕಷ್ಟು ಶಿಲೆಗಳೇನಿದ್ದಾವೆ ಅವು ಕೂಡ ಶಿಲಾಕೃತಿಗಳು ಕೂಡ ಒಂದೊಂದು ಶಿಲೆಗಳು ಕೂಡ ಹಿಂದಿನ ಇತಿಹಾಸವನ್ನು ಹೇಳ್ತಾವೆ. ಅಷ್ಟೊಂದು ಅದ್ಭುತವಾದ ಶಿಲೆಗಳು ಕೂಡ ಈಗ ಪತ್ತೆ ಆಗಿರುವಂಥದ್ದು. ಈಗಾಗಲೇ ನಾವು ಕೂಡ ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಅದ್ಭುತವಾದಂಥ ಶಿಲೆಗಳನ್ನು ಕೂಡ ನೋಡ್ತಾ ಇದ್ರಿ. ಇವೆಲ್ಲವೂ ಕೂಡ ಹಿಂದಿನ ಒಂದು ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು ಮತ್ತು ಬಾದಾಮಿ ಚಾಲುಕ್ಯರ ಒಂದು ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನಗಳ ಪ್ರಾಚ್ಯ ಅವಶೇಷಗಳು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಈ ಒಂದು ಜಮೀನಿನ ಮಾಲೀಕರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಇದು ನಮ್ಮ ಹಿರಿಯರು ನಿರ್ಮಾಣ ಮಾಡಿದ್ರಿ ಬಾವಿನ. ಅದು ಎಷ್ಟು ಒಂದು ನಮಗೆ ನೆನಪಿಲ್ಲೇ ಕಟ್ಟ್ಯಾರ ಅವನ್ನ. ಕಲ್ಲು ಪಲ್ಲು ಅವು ನಾವು ಕೆರೆನೋ ಪರ್ಯಾನೋ ತೊಗೊಂಬಂದು ಕಟ್ಟ್ಯಾರ. ನಮ್ಮ ನೆನಪೈತ್ರಿ ಕಟ್ಟಿದ್ದು. ಆದ್ರೆ ಬಾವಿ ತೆಗೆದಿದ್ದು ಇದು ಇಲ್ಲ, ಹಳೆ ಬಾವಿ ರೀ ಅದು. ಅದ್ರ ಗುಡಿವು ಪ್ರಾಶಸ್ಯ ಇವು ಅದಾವ್ರಿ, ಇವು ಅವಶೇಷಗಳದ ಗುಡಿವು. ಮತ್ತು ಅವು ಎಲ್ಲಿ ಬೇಕು ನಮ್ಮ ಇಡೀ ಊರು ತುಂಬನ ಬಿದ್ದಾವು ಅವನ್ನ. ಮತ್ತು ಎಲ್ಲರೂ ಹೆಚ್ಚಾಗಿ ಮನೆಗೆ ಸಹಿತ ಉಪಯೋಗ ಮಾಡ್ಯಾರ ಅವಾಗ. ಮತ್ತು ಹಿರಿಯರನ್ನು ಅವನ್ನ ಫ್ರೀ ಅಂದಾಗ ಅವಾಗ ಕಲ್ಲು ಸಿಗ್ತಿದ್ದಿಲ್ಲಲ್ಲ, ಹಾಗೆ ತಂದು ಕಟ್ಟಿರ್ಬೋದು ಅಂತ ನಮ್ಮ ಇದು. ಶಿವನ ಮೂರ್ತಿ ಐತ್ರಿ. ಆಮ್ಯಾಗ ಅದು ಇದು ತೇರಿನ ಇದು ಇದ್ದ ಗೋಪುರ. ಆಮ್ಯಾಗ ಚಲೋ ಮೂರ್ತಿ ಅದಾವ ಬಿಡ್ರಿ. ಅವನ್ನೇನು ಮುಚ್ಚಿಲ್ಲ ಪಟ್ಟಿಲ್ಲ, ಯಾಕಂದ್ರೆ ಚಂದ ಕಾಣಲಿ ಅಂತೇಳಿ ಅದನ್ನು ಪಬ್ಲಿಕ್ಕಿಗೆ ಇದನ್ನು ಮಾಡೇ ಕಟ್ಟ್ಯಾರ ಅವ್ರು. ಏನು ಇದು ಇಲ್ಲ ಏನಲ್ಲ. ಮತ್ತು ಹಿರಿಯರು ಅವ್ರು ಕಲ್ಲು ಸಿಗ್ತಿದ್ದಿಲ್ಲ ಅವಾಗ. ಅವು ಎಲ್ಲಿ ಸಿಕ್ಕಿದ್ದು ಕಲ್ಲು ತರೋದು ಕಟ್ಟೋದು. ಅದೇ ನಮ್ಮ ಬಾವಿ ಒಳಗಿರೋ ಎಲ್ಲ ಗುಡಿ ಕಲ್ರಿ ನಮ್ಮ ಅಜ್ಜ ಅಮ್ಮ ಇದ್ದಾಗ ಅವ್ರು ತಂದು ಕಟ್ಟಿದ್ದು ರೀ ಅವು ಎಲ್ಲ. ನಮಗೇನು ಅಷ್ಟು ನೋಡ ಎಲ್ಲ ಚೆನ್ನಾಗದವ್ರಿ. ಒಟ್ಟು ಗುಡಿ ಇವು ಎಲ್ಲ ಅದಾವು. ಈಶ್ವರ ಮತ್ತು ಗೋಪುರ ಮತ್ತು ನರಸಿಂಹಮೂರ್ತಿ ಇದು ಈಶ್ವರ ಎಲ್ಲ ಅದಾವು. ಅವು ನಮ್ಮ ಅಜ್ಜ ಅಮ್ಮಾರು ಅವಾಗಿನ ಕಾಲದಾಗ ತಂದು ಕಟ್ಟಿದ್ದು ರೀ. ನಮ್ಗೆ ಅಷ್ಟು ಗೊತ್ತಿಲ್ಲ ರೀ ಅವಾಗ. ಚೆನ್ನಾಗದವ್ರಿ ಎಲ್ಲ. ಚಲೋ ಇದದವ್ರಿ, ನೋಡೋದಕ್ಕೆ ಚಂದ ಅದಾವು. ಹಿಂದಿನ ಎಲ್ಲ ಅವು ಇತಿಹಾಸದು ಕಲ್ಲು, ಹಾಗಾಗಿ ಚೆನ್ನಾಗದವ್ರಿ. ವೀಕ್ಷಕರು ಕೇಳಿದ್ರಲ್ಲ ಜಮೀನಿನ ಮಾಲೀಕರ ಮಾತನ್ನ. ಯಾಕಂದರೆ ಲಕ್ಕುಂಡಿಯಲ್ಲಿ ಈಗ ಉತ್ಖನನ ಕಾರ್ಯ ಕೂಡ
ಬರದಿಂದ ಸಾಗಿದೆ. ಹೀಗಾಗಿ ಲಕ್ಕುಂಡಿ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ಪ್ರಾಚ್ಯಾವಶೇಷಗಳನ್ನು ಪತ್ತೆ ಮಾಡಿ ಅವನ್ನ ಸಂಗ್ರಹಿಸಿ ಅವನ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಮಹತ್ವದ ನಿರ್ಧಾರವಾಗಿದೆ. ಹೀಗಾಗಿ ಸರ್ಕಾರ ಕೂಡ ಸಾಕಷ್ಟು ಇಂತಹ ಒಂದು ಅವಶೇಷಗಳನ್ನು ಪತ್ತೆ ಮಾಡಿ ಅವುಗಳ ರಕ್ಷಣೆ ಮಾಡಲು ಕೂಡ ಮುಂದಾಗ್ತಾ ಇದೆ. ಹೀಗಾಗಿ ಈ ಸುರೇಶ್ ಅಬ್ಬಿಗೆರೆ ಅವರು ಕೂಡ ಅವರ ಜಮೀನಿನಲ್ಲಿರ್ತಕ್ಕಂಥ ಪ್ರಾಚ್ಯ ಅವಶೇಷಗಳನ್ನು ನಾವು ಸರ್ಕಾರಕ್ಕೆ ಕೊಡ್ತೀವಿ, ಆದರೆ ಸರ್ಕಾರ ನಮ್ಮ ಬಾವಿಯನ್ನು ಅಭಿವೃದ್ಧಿಪಡಿಸಿಕೊಡಬೇಕು, ಹೇಗಿತ್ತು ಹಾಗೇ ಇರಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಸರ್ಕಾರ ಏನು ಈಗ ಒಂದು ಪ್ರಾಚ್ಯ ಅವಶೇಷಗಳನ್ನು ಪತ್ತೆ ಆಗ್ತದೆ, ಏನು ಸೂಕ್ಷ್ಮತೆ ಕೆತ್ತನೆಯಿಂದ ನಿರ್ಮಾಣವಾದಂಥ ಗೋಪುರಗಳಾಗಿರ್ಬೋದು, ಅಲ್ಲಿ ಒಂದು ಶಿವನ ಮೂರ್ತಿ ಆಗಿರ್ಬೋದು, ಜೊತೆಗೆ ನರಸಿಂಹನ ಮೂರ್ತಿಗಳಾಗಿರ್ಬೋದು, ಇನ್ನು ದೇವಸ್ಥಾನದ ಬಾಗಿಲಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕಲಾಕೃತಿಗಳು ಏನು ಶಿಲೆಗಳು ಇದ್ದಾವೆ, ಅವೆಲ್ಲವುಗಳನ್ನು ಸಂರಕ್ಷಣೆ ಮಾಡಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಇವುಗಳನ್ನ ಸಂರಕ್ಷಣೆ ಮಾಡಿ ಆ ರೈತನ ಜಮೀನಿನಲ್ಲಿ ನಿರ್ಮಾಣವಾದಂಥ ಏನು ಬಾವಿ ಇದೆ ಆ ಬಾವಿಯಲ್ಲಿರ್ತಕ್ಕ ಅವಶೇಷಗಳನ್ನು ಏನು ತೆಗೆದುಕೊಂಡು ಆ ಬಾವಿಯನ್ನು ನಿರ್ಮಾಣ ಮಾಡಿಕೊಡಬೇಕು ಅನ್ನುವಂಥದ್ದು ರೈತನ ಒಂದು ಒತ್ತಾಯವಾಗಿದೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಲಕ್ಕುಂಡಿಯ ಒಂದು ಗತವೈಭವವನ್ನು ಸಾರುವಂಥ ಸಾಕಷ್ಟು ಶಿಲೆಗಳಾಗಿರ್ಬೋದು, ಕಲಾಕೃತಿಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಇಂತಹ ಸಾಕಷ್ಟು ಅಪರೂಪದ ವಸ್ತುಗಳು ಕೂಡ ಈಗ ಪತ್ತೆ ಆಗ್ತಾ ಇದ್ದಾವೆ. ಇಂತಹ ಏನು ಲಕ್ಕುಂಡಿ ಸಹ ಸಾಕಷ್ಟು ಸಿರಿ ಸಂಪತ್ತಿನಿಂದ ಹೊಂದಿತ್ತು, ಅಷ್ಟೇ ಅಲ್ಲಿ ಶಿಲೆ ಆಗಿರ್ಬೋದು, ಸಂಸ್ಕೃತಿ ಕಲೆ ಆಗಿರ್ಬೋದು, ಇಂಥ ಸಾಕಷ್ಟು ವೈಭವಯುತವಾಗಿ ಕೂಡಿತ್ತು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಆಗಿರುವಂಥದ್ದು. ಎಸ್ ವೀಕ್ಷಕರು, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.